ಅಂತ ಹೇಳಿದೆ. ಮತ್ತೊಬ್ಬನು ಯಾರು ಮುಸ್ಲಿಂದವನು, ಅವನ ಹೆಸರು ಗೊತ್ತಿಲ್ಲ. ಸದ್ಯ ಆದರೆ ಬಸವರಾಜ್ ಪಾಟೀಲ್ ಅಂತ ಹೇಳಿ ನಮ್ಗೆ ಗೊತ್ತು ಬಂದಿದ್ದು. ಅದು ಟೆಂಡರ್ ಮುಖಾಂತರ ಗೌರ್ಮೆಂಟ್ ಗೋಡ ಮಾಡಿರೋದು, ಪ್ರೈವೇಟ್ ಗೋಡೌನ್. ಅದರಲ್ಲಿ ಈಗಲೂ ಸಹ ಬಹಳಷ್ಟು ಮಾಲ್ ಅದಾವೆ, ಸೀಲ್ ಮಾಡಲಾದೆ ವಾಪಸ್ ಬಂದಿದ್ದಾರೆ. ಮತ್ತು ಕೆಲವು ಮಾಲು ಅಲ್ಲಿಂದ ಡಿಸ್ಪ್ಯಾಚ್ ಮಾಡಿಬಿಟ್ಟಿದ್ದಾರೆ. ಆ GPS ಫೋಟೋವನ್ನು ತಾವು ನೋಡಿ ಈಗಲೂ ಹೋಗಿಲ್ಲ, ಅಲ್ಲಿ ವೆರಿಫೈ ಮಾಡಿದಾಗ ಆ ಮಾಲಿನಿಂದ ಗಾಯಬಾಗಿದೆ. ಅದು ಯಾವಾಗ ಈ ಆಫೀಸರ್ಗಳಲ್ಲಿ ಅಲ್ಲಿ ಇರುವಾಗಲೇ ಗಾಯಬಾಗುತ್ತೆ. ಇವರು ಅಲ್ಲಿ ಇದ್ದ ಮೇಲೆ ಗಾಯಬಾಗದ ಕಾರಣವೇನು ಅಂದರೆ ಇವರೇ ಪ್ರೋತ್ಸಾಹ ನೀಡ್ತಾರೆ. ಇವರೇ ನೀವು ತುಂಬ ಕಳಿಸು, ನಾವು ಇದ್ದೀವಿ ಅಂತ ಹೇಳಿ ಇವರು ಪ್ರೋತ್ಸಾಹ ಕೊಡುವಂಥ ಈ ಜಿಲ್ಲಾಧಿಕಾರಿಗಳಿಗೆ ನಾನು ಕೇಳ್ಕೊತಾ ಇದ್ದೀನಿ. ಪ್ರತಿ ಉತ್ತರ ನಮಗೆ ಬೇಕು, ಆದಷ್ಟು ಬೇಗ ತಾವು ಪ್ರತಿ ಉತ್ತರ ಕೊಡಬೇಕಂತೇಳಿ ನಾನು ವಿನಂತಿ ಮಾಡ್ತೇನೆ. 100% ಸಾಕ್ಷಿ ನಾಶ ಮಾಡೋದು ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ಅಲ್ಲಿ ಮಾಲಿಲ್ಲ. ಈಗ ಇದರಲ್ಲಿ ಮಾಲ್ ಇದ್ದಿದ್ದು ಅಲ್ಲಿ ಮಾಲ್ ಖಾಲಿ ಮಾಡಿಬಿಟ್ಟಿದ್ದಾರೆ. ಅದು ಬೋರ್ಡ್ ಖಾಲಿ ಚೀಲ ಮಾಡಿ ಪಟ್ಟಿ ಮಾಡ್ತಾರೆ. ಸಣ್ಣ ಒಂದು ಅರ್ಧ ಕಿಲೋ ಪ್ಯಾಕೆಟ್ಗಳನ್ನು ಅವರು ಕಟ್ ಮಾಡಿ ದೊಡ್ಡ ಚೀಲ ಅಲ್ಲಿ ಹಾಕಿ ಅದನ್ನು ಸುಟ್ಟು ಹಾಕ್ತಾರೆ. ನಮಗೆಲ್ಲ ಇದು ಗ್ರೂಪಲ್ಲಿ ನಾನು ಪೇಪರ್ಸ್ಗಳನ್ನು ಹಾಕಿದ್ದೀನಿ, ಫೋಟೋಗಳನ್ನು ಸಹ ಎಲ್ಲ ಹಾಕಿದ್ದೀನಿ ಮತ್ತು ಪೇಪರ್ಗಳನ್ನು ಸಹಿತ ತಮಗೆ ಕೊಟ್ಟಿದ್ದೀನಿ. ತಾವು ದಯವಿಟ್ಟು ಇದನ್ನು ಸವಾಲು ಮಾಡಬೇಕು. ಜನರಿಗೆ ತಾವು ಎಲ್ಲರ ಮುಂದೆ ಇದ್ರ ಬಗ್ಗೆ ಉತ್ತರವನ್ನು ಕೇಳುವಂಥ ಕೆಲಸ ತಾವೆಲ್ಲರೂ ಮಾಡಬೇಕಂತೇಳಿ ತಮ್ಮೆಲ್ಲರಿಗೂ ನಾನು ವಿನಂತಿ ಮಾಡ್ತೇನೆ. ನಾನು ಇದ್ರ ವಿರುದ್ಧ ನಾನು ಈಗ ದೂರು ಕೊಡ್ತಾ ಇದ್ದೀನಿ. ಈಗಾಗಲೇ ಅವರಿಗೆ ನಾನು ಭೀಮರಾಯ್ ಅವರಿಗೆ ಡೀಟೇಲ್ಸ್ ಕೇಳಿದಾಗ ಅವರು ನಾನು ಗೊತ್ತಿವ್ರೆ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲದ್ರೆ ಹೇಳಿದಪ್ಪ, ನಿಮಗೆ ಫೋನ್ ಮಾಡಿದ್ದು ನಮ್ಮ ಕಾರ್ಯಕರ್ತರು, ನಿಮಗೆ ಬಾ ಅಂತ ಹೇಳಿದ್ದು, ಮತ್ತು ನೀವೇ ಕಳಿಸಿದ ಮೇಲೆ ನಿಮ್ಗೆ ಗೊತ್ತಿಲ್ಲ ಅಂದರೆ ಇದು ಕಾರಣವೇನು ಅಂತ ಕೇಳಿದಾಗ ನಾನು ಕೇಳ್ಕೊಂಡು ಹೇಳ್ತೀನಿ ಅಂತ ಹೇಳಿ ಅವ್ರನ್ನ ರಿಪ್ಲೈ ಕೊಟ್ಟಿಲ್ಲ. ಆದ ಕಾರಣ ನಾನು ಈಗ ಅವ್ರಿಗೆ ಲೆಟ್ರ್ ಬರೆದಿಲ್ಲ. ಅವ್ರು ರಿಪ್ಲೈ ಬರೋದ ತಕ್ಷಣ ಲೆಟ್ರ್ ಬರೆದು ಅವರು ಏನು ಆ್ಯಕ್ಷನ್ ತಗೋತಾರೆ ಆ್ಯಕ್ಷನ್ ತಗೊಂಡಿದ್ರೆ ನಾನು ನ್ಯಾಯಾಲಯದ ಮೆಟ್ಟಿನಿಗೆ ನಾನು ಹೋಗ್ಬೋದು ಖಚಿತ. ಇದು ಆ್ಯಕ್ಚುಲಿ ಒಂದು ಪ್ರೈವೇಟ್ ಪ್ಲೇಸ್. ಇಲ್ಲಿ ಯಾವುದೇ ಗೋಡಾಮ್ ಅಲ್ಲ ಮತ್ತು ಅಲ್ಲಿ ಅವ್ರಿಗೆ ಇಡಕ್ಕೆ ಯಾವ ಪರ್ಮಿಷನ್ ಇಲ್ಲ. 100% ಆಫೀಸರ್ಗಳಲ್ಲಿ ಇದರಲ್ಲಿ ಶಾಮಿಲ್ ಇರ್ತಾರೆ. ಆಫೀಸರ್ಗಳು ಏನು ಮಾಡ್ತಾರೆ, ಪ್ರೋತ್ಸಾಹ ನೀಡ್ತಾರೆ. ನೀವು ಬಿಸ್ನೆಸ್ ಮಾಡ್ರಿ, ನಮಗೂ ಸ್ವಲ್ಪ ಕೊಡ್ರಿ, ನೀವು ಸ್ವಲ್ಪ ಹೋಗ್ಬೇಕು. ನೇರವಾಗಿನೂ ಆಗ್ತಾವೆ, ಆ ಕಡೆಯಿಂದಲೂ ತೊಗ್ತಾ ಇರ್ಬೋದು, ನನಗೆ ಗೊತ್ತಿಲ್ಲ. ಆದರೆ ಅಲ್ಲಿ ಸ್ಟಾಕ್ ಇದ್ದಿದ್ದು ನಮ್ಮ ಗಮನಕ್ಕೆ ಬಂತು. ಅದು ತಮ್ಮ ಮುಂದೆ ನಾವು ಪ್ರಸ್ತಾವ ಮಾಡ್ತಾ ಇದ್ದೀವಿ. ಅದೇ ಒಂದು ಬಸವರಾಜ ಗೌಡ ಅಂತ ಹೇಳಿ ಆ ಟೆಂಡರ್ ಮುಖಾಂತರ ಅವ್ರ ಹೆಸರು ಪ್ರಸ್ತಾವ ಆಗಿದ್ದು ಹೊರತು ಮತ್ತು ಯಾರೋ ಒಬ್ಬರು ಮುಸ್ಲಿಮರಂತೆ ಅವ್ರ ಹೆಸರು ನನಗೆ ತಿಳಿದಿಲ್ಲ. ನಾನು ಅದು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಟೆಂಡರು ಇವು ಎಲ್ಲ ಆಹಾರ ಧಾನ್ಯಗಳು ಹಾಸ್ಟೆಲ್ಗಳಿಗೆ ಸಪ್ಲೈ ಮಾಡುವಂಥದ್ದು. ಆ ಆಹಾರ ಧಾನ್ಯಗಳನ್ನು ಸಪ್ಲೈ ಮಾಡೋರು ಅವರು ಬಿಲ್ ತೋರಿಸಿ ಇವು ಮಾಲ್ ಅಂತ ಹೇಳಿ ಅವ್ರು ವಾಪಸ್ ಹೋಗ್ಬಿಟ್ಟಿದ್ದಾರೆ. ಯಾರು ಫುಡ್ ಇನ್ಸ್ಪೆಕ್ಟರ್ಗಳು ಬಿಲ್ ತೋರಿಸಕ್ಕೆ ಹೋಗಿ ಅಂತಾರೆ. ಆ ಬಿಲ್லுಗೆ ಆ ಮಟೀರಿಯಲ್ಗೆ ಸಂಬಂಧ ಸೂತ್ರನೇ ಇಲ್ಲ. ಗೌರ್ಮೆಂಟ್ ಗೋಡೌನ್ನಿಂದ ಬಿಲ್ ತೋರಿಸಿ ಅಲ್ಲಿಂದ ತಗೊಂಡ್ಬರ್ಬೇಕು. ಅದೇ ನಾನು ಸವಾಲು ಮಾಡಿದ್ದೆ. ಇವರೆಲ್ಲ ಕಾಳಸಂತೆಯಲ್ಲಿ ಮಾರ್ಕೊತಾರೆ. ಎಲ್ಲಿ ಮಾರ್ಕೊತಾರೆ ಅದು ನನಗೆ ಗೊತ್ತಿಲ್ಲ. ನಂಗೆ ಮಾಹಿತಿ ಬಂದಿದ್ದು ಇಷ್ಟು. ಮುಂದಿನ ಮಾಹಿತಿ ಪೊಲೀಸರು ಇನ್ಕ್ವೈರಿ ಮಾಡೋದು. ನಾವು ಮಾಡಿಬಿಟ್ರೆ ಅವ್ರು ಪೊಲೀಸರು ಪಾಪ ನಾರಾಜಾಗಿಬಿಡ್ತಾರೆ. ಧನ್ಯವಾದ.